ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬನ್ನಘಟ್ಟ ಗ್ರಾಮದಲ್ಲಿ ಹಾದು ಹೋಗುವಂಥ ವಿಸಿ ನಾಲೆಯ ಬಗ್ಗೆ ವರದಿಯನ್ನು ಮಾಡ್ತಾ ಇದ್ದೇವೆ. ಈ ವಿಸಿ ನಾಲೆಯನ್ನು ಬನ್ನಘಟ್ಟ ಗ್ರಾಮದಲ್ಲಿ 150A ರಾಷ್ಟ್ರೀಯ ಹೆದ್ದಾರಿ NH 150A ಹಾದು ಹೋಗುತ್ತೆ. ಇದಕ್ಕೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆಯಿಂದಾಗಿ ಪ್ರತಿ ವರ್ಷ ನೂರಾರು ಅಪಘಾತಗಳು, ಹತ್ತಾರು ಸಾವುಗಳು ಇಲ್ಲಿ ಸಂಭವಿಸ್ತಾ ಇರುವಂಥದ್ದು. ಅದಾಗಿದ್ರೂ ಕೂಡ ಈ ಒಂದು ಸೇತುವೆಯನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿಕೊಡೋದಕ್ಕೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಸಾಧ್ಯ ಆಗಿಲ್ಲ. ಇದರಿಂದ ಸಾಕಷ್ಟು ಅನಾಹುತಗಳು, ದುರಂತಗಳು ಈ ಒಂದು ಊರಿನಲ್ಲಿ ನಡೀತಾ ಇರುವಂಥದ್ದು. ಈಗ ನಾನೇನು ನಿಂತಿದ್ದೀನಿ, ಇದು ವಿಸಿ ನಾಲೆಗೆ ಅಡ್ಡಲಾಗಿ ನಿರ್ಮಿಸಿರುವಂಥ ಹೊಸ ಸೇತುವೆ ನಿರ್ಮಿಸಿ 8 ವರ್ಷ ಆಗಿದೆ. ಆದರೆ ಇದುವರೆಗೂ ಕೂಡ ಇದನ್ನು ಉಪಯೋಗಕ್ಕೆ ಓಪನ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ, ಈ ಒಂದು ಸೇತುವೆಯನ್ನು ಕಳಪೆ ಗುಣಮಟ್ಟದಿಂದ ನಿರ್ಮಾಣ ಮಾಡಲಾಗಿದೆ. ಇದು ದಿನದಿಂದ ದಿನಕ್ಕೆ ನಾಲೆಯ ಕಡೆಗೆ ಕುಸಿತಾ ಇದೆ ಅನ್ನುವಂಥದ್ದು ಇಲ್ಲಿರುವಂಥ ಗ್ರಾಮಸ್ಥರ ಆರೋಪ. ನನ್ನ ಬಲಭಾಗದಲ್ಲಿ ಹಳೆ ಸೇತುವೆ ಇದೆ. ಆ ಹಳೆ ಸೇತುವೆಯನ್ನೇ ಇವಾಗಲೂ ಕೂಡ ಜನರು ವಾಹನ ಸಂಚಾರಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಪ್ರತಿ ದಿನವೂ ಕೂಡ ಕನಿಷ್ಠ 3 ರಿಂದ 4 ಅಪಘಾತಗಳಾಗುತ್ತೆ. ವರ್ಷಕ್ಕೆ 20 ರಿಂದ 25 ಮಂದಿ ಸಾವನ್ನಪ್ತಾ ಇದ್ದಾರೆ ಅಪಘಾತದಲ್ಲಿ. ಅದಾಗಿಯೂ ಕೂಡ ಇದನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮಾತು. ಹಾಗಿದ್ರೆ ಇಲ್ಲಿನ ಗ್ರಾಮಸ್ಥರು ಈ ಒಂದು ಸೇತುವೆಯಿಂದಾಗಿ, ವಿಸಿ ನಾಲೆಯಿಂದಾಗಿ ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗೋಣ. ಒಂದು ಬೈಕ್ ಹೋಗೋ ಜಾಗ ಇಲ್ಲ. ಆ ಬೈಕ್ ಇದಾದಾಗ ಇಡೀ ಫುಲ್ ಕಾಲೇ ಹುಡುಗೈತೆ ಪಾಪ ಚಿಕ್ಕಮಂಗ್ಳೂರು ಹುಡುಗ. ಬಡವ್ರ ಬಗ್ರು ನಿಯತ್ತು ಇರ್ತಾರಲ್ಲ ಅಂತೇಳಿ ನಿಂತ್ಕೊಂಡ್ರೆ ಉತ್ತಮ. ಚೆಲುವರಾಯ ಸ್ವಾಮಿ ಅಂತಾನು ಬೇಕೇ ಆಗಿಲ್ಲ. ಒಂದೇ ಸಭಾ ಬಂದು ಅಲ್ಲಿ ಅಡ್ಡಿ ಆಗ್ತಾವೆ ಸ್ಪಾಟಲ್ಲಿ. MLA ಮಾಮೂಲಿ ಬರ್ತಾರೆ. MLA ಏನಾದ್ರು ಹೆಚ್ಚು ಕಡಿಮೆ ಆದಾಗ ಸ್ಪಾಟ ಕರೆಸ್ಕೊತಾರೆ ಅಧಿಕಾರಿಗಳು. ನಾಳೆ ಕ್ಲಿಯರ್ ಮಾಡ್ತೀವಿ ಅಂತಾರೆ. ಇನ್ನು 6 ತಿಂಗಳು ಬರುವಂಗಿಲ್ಲ. ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ ಬತ್ತು ಅಂದರೆ ಅವರೆಲ್ಲ ಸಾಯದೆ. ಕಾಲು ಗಂಟೆ ಬೇಕು 1 ಕಿಲೋಮೀಟ್ರ್ ಪಾಸ್ ಆಯ್ಕೆ ಅವ್ನಿಗೆ ಕಬ್ಬನ್ ಗಾಡಿ ಬತ್ತು. ಒಂದು 50 ಜನ ಕೈಕಾಲು ಮುರ್ಕೊಂಡವ್ರೆ. ಒಂದು 15 ರಿಂದ 20 ಸ್ಪಾಟ್ ಆಗವೆ. ಸ್ಪಾಟಲ್ಲೇ ಸತ್ತಿರೋರು. ಇವ್ರಿಗೆ ಇನ್ನೂ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನಿಸುತ್ತೆ, ಅದಕ್ಕೆ ಲೇಟ್ ಮಾಡ್ತಾರೆ. ಈಗ ನಮ್ಮ ಜೊತೆಗೆ ಬನ್ನಘಟ್ಟ ಗ್ರಾಮಸ್ಥರಿದ್ದಾರೆ. ಈ ಒಂದು ಮೇಲ್ಸೇತುವೆಯಿಂದ ಆಗ್ತಾ ಇರುವಂಥ ಅನಾನುಕೂಲತೆ ಬಗ್ಗೆ, ಪ್ರತಿದಿನವೂ ಕೂಡ ಇಲ್ಲಿ ಅಪಘಾತಗಳಾಗ್ತಾ ಇದೆ, ಸಾವು ನೋವುಗಳಾಗ್ತಾ ಇದೆ. ಪ್ರತಿದಿನ ಬೆಳಿಗ್ಗೆ ಎದ್ದರೆ ಇಂಥ ದಾರುಣ ದೃಶ್ಯಗಳನ್ನೇ ಇಲ್ಲಿರುವಂಥ ಗ್ರಾಮಸ್ಥರು ನೋಡ್ತಾ ಇದ್ದಾರೆ. ಸೊ ಇವರು ಎದುರಿಸ್ತಾ ಇರುವಂಥ ಸಮಸ್ಯೆ ಏನು ಅನ್ನೋದನ್ನು ಖುದ್ದು ಅವ್ರ ಬಾಯಿಂದನೇ ನಾವು ಕೇಳಿಸ್ಕೊಳ್ಳೋಣ. ಸರ್, ಪ್ರತಿದಿನ ನೀವು ಬೆಳಿಗ್ಗೆ ಎದ್ದರೆ ಈ ಸೇತುವೆ ಕಡೆ ಬಂದರೆ ಒಂದು ಅಪಘಾತ ಅಂತೂ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಸೊ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಪ್ರತಿದಿನ ಅಪಘಾತ ಆಗುತ್ತಾ ಇಲ್ಲಿ? ಸರ್, ಪ್ರತಿದಿನ 1 ರಿಂದ 2 ಅಪಘಾತ ಆಯ್ತಾನೆ ಇದೆ. ಎಲ್ಲಿಂದ ಈಗ ಸ್ಟಾರ್ಟಿಂಗ್ ಎಲ್ಲಿ ರೋಡು ಸ್ಟಾರ್ಟ್ ಮಾಡೋರೆ ಅಲ್ಲಿಂದ ಇಲ್ಲಿ ತನಕ. ಈಗ ಸರ್ ಎಷ್ಟು, ಈಗ ಒಂದು ವಾರ 15 ದಿನದಲ್ಲಿ ಒಂದು ಹುಡುಗ 21 ವರ್ಷದ ಹುಡುಗ ಮಕ್ಕಡೆ ಬಿದ್ದದ ಹುಡುಗ. ಏಕೆಂದರೆ ವೆಹಿಕಲ್ ಹತ್ತತ್ರ ಬಂದಿದೆ. ಎಲ್ಲ ರೋಡ್ ಹೈವೇ ರೋಡ್ ಇದು ಕಿತ್ತಾಕ್ಬಿಟ್ಟವ್ರೆ. ಇಲ್ಲಿ ಏನು ಮಾಡೋರೆ, ಒಂದು ಲಾರಿ ಮಾತ್ರ ಹೋಗ್ಬೋದು ಅಷ್ಟೇ ಆಗಲ್ಲ ರೋಡ್ ಇರೋದು. ಈಗ ನ್ಯಾಷನಲ್ ಹೈವೇ ಇದು. ಈಗ 5 ವರ್ಷದಿಂದ ಬರೀ ಒಂದು ಲಾರಿ ಮಾತ್ರ ಹೋಗ್ಬೋದು. ಅಲ್ಲೇನು ಮಾಡೋರೆ, ಅವ್ನು ಪಾಸ್ ಆಗೋನೆ, ಲಾರಿ ಆ ಕಡೆಯಿಂದ ಆಪೋಸಿಟ್ ಬಂದದೆ, ಬೆಳಕು ಬೀಳ್ತದೆ, ಅವ್ನ ಕಣ್ಣು ಬೆಳಕು ಬೀಳ್ತದೆ. ಬರೀ ಮಕ್ಕಡೆ ಬಿದ್ದನು ಮೇಕೆ ಹೇಳಲಿಲ್ಲ. ಸ್ಪಾಟ್ ಡೆತ್ ಸರ್. ಪ್ರತಿಯೊಂದು ನನ್ನ ಮೊಬೈಲಲ್ಲಿ ಇಲ್ಲಿ ಬಿದ್ದಿರೋದೆಲ್ಲನೂ ಫೋಟೋ ತೆಗೆದು ಮಡಿಕೊಂಡಿದ್ದೀನಿ ನಾನು. ಪ್ರತಿಯೊಬ್ಬರದ್ದು ನಾನು ನಿಮ್ಗೆ ಕೊಡ್ತೀನಿ ಸರ್. ಎಲ್ಲರೂ ಹೆಚ್ಚು ದಿನ ಒಂದು ತಿಂಗಳಿಗೆ 20 ರಿಂದ 30 ಜನ. ಮೊನ್ನೆ ಒಬ್ಬ ಚಿಕ್ಕಮಂಗ್ಳೂರು ಅದು ಐತೆ ಸರ್. ಫೋಟೋ ಕಾಲೇ ಕಿತ್ಕೊಡಾಗದೆ ಸರ್. ನೋಡಿ, ಒಂದು ಆಟೋ ಮತ್ತು ಒಂದು ಬೈಕ್ ಹೋಗೋಷ್ಟು ಜಾಗ ಇಲ್ಲ ಇಲ್ಲಿ. ನ್ಯಾಷನಲ್ ಹೈವೇ ಇದು. ಒಂದು ಆಟೋ, ಒಂದು ಬೈಕ್ ಹೋಗೋಷ್ಟು ಜಾಗ ಇಲ್ಲ. ಆ ಬೈಕ್ ಇದಾದಾಗ ಇಡೀ ಫುಲ್ ಕಾಲೇ ಹುಡುಗೈತೆ ಪಾಪ ಚಿಕ್ಕಮಂಗ್ಳೂರು ಹುಡುಗ. ಈಗ ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ನೆನೆ ಬಂದು ಮಾಜರ್ ಮಾಡ್ಕೊಂಡು ಹೋದ್ರು ಪೊಲೀಸರೆಲ್ಲ. ಸರ್, ಮೊನ್ನೆ ಒಂದು ಗಂಡ ಇಡ್ತಿರು ಅದೇ ಪ್ಲೇಸಲ್ಲಿ ಗಂಡ ಇಡ್ತಿರು ಬಿದ್ದವ್ರೆ. ಎಷ್ಟೇ ಯಾರಿಗೆ ಇಂಜಿನಿಯರ್ ಕರೆಸಿ ಸರ್, ನಾನು ಏನು ಮಾಡಿದೆ, ರೋಡ್ ಅಡ್ಡಿ ಹಾಕೊಂಡು ನಾವೆಲ್ಲ ಸೇರ್ಕೊಂಡು ರೋಡ್ ಅಡ್ಡಿ ಹಾಕೊಂಡು ಇಂಜಿನಿಯರ್ ಬಂದಿದ್ರು. ಮತ್ತು ಈ ಚೆಕ್ ಮಾಡೋಕ್ಕೆ ಯಾರು ಬಂದಿದ್ರು, ಎಲ್ಲರನ್ನೂ ಅಡ್ಡಿ ಹಾಕೊಂಡು ಇಲ್ಲೇ ಕುಣಿಸ್ಕೊಂಡಿದ್ದೆವು ಸರ್.
ಕುಣ್ಸ್ಕೊಂಡು ಬಂದು ತೋರಿದಾಗ ನಾನು ರೆಡಿ ಮಾಡ್ಕೊಡ್ತೀವಿ, ಇನ್ನೊಂದು ವಾರದೊಳಗೆ ಮಾಡ್ತೀವಿ ಅಂತಾರೆ. ಬರೀ 6 ವರ್ಷದಿಂದ ಇದೇ ಕತೆ. 6 ವರ್ಷ ಆಯಿತು ಸರ್, 6 ವರ್ಷ ಆಯಿತು. 6 ವರ್ಷದಿಂದ ಬರೀ ಇದೇ ಕೆಲಸ ಆಗೋದೆ ಸರ್. ಪ್ರತಿಯೊಬ್ಬರು ಸರ್ ಕಣ್ಣಾರೆ ಅವ್ರಿಗೆ ಈಗ ಅಧಿಕಾರಿಗಳವರಲ್ಲ ಸರ್, ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ಗೆ ಅವ್ರ ಮಕ್ಳುಗಳಿಗೆ ಏನಾರ ಹಿಂಗಾಗಿದ್ರೆ ನಿಜವಾಗ್ಲೂ ತಡ್ಕೊತಿರ್ಲಿಲ್ಲ ಸರ್. ಪ್ರತಿ ಒಂದು ದಿನನೂ ಒಬ್ಬ ಸಾಯ್ತಾನೆ, ಇಲ್ಲ ಒಬ್ಬ ಕಾಲು ಕೈ ಮುರ್ಕತಾನೆ, ಇಲ್ಲ ಮುಖ ಪಕ್ಕ ಉಡ್ಸ್ಕೊಯ್ತಾನೆ ಸರ್. ಎಲ್ಲ ರೈತರ ಮಕ್ಕಳು ಸರ್. ಆಮೇಲೆ ಯಾವುದೇ ಎತ್ತು ಗಾಡಿ ಇಲ್ಲಿಂದ ಸರ್ ನಮ್ಮಲ್ಲಿ ಕ್ರಸ್ಸರ್ಗಳು ಜಾಸ್ತಿ ಐತೆ, ಆಲೆ ಮನೆಗಳು ಜಾಸ್ತಿ ಐತೆ. ಈ ಕಡೆ ಕಬ್ಬು ಸೈಡಿಂದ ಎಲ್ಲ ನಮ್ಮ ಎತ್ತು ಗಾಡಿಯಲ್ಲಿ ಕಬ್ಬು ಏರ್ಕೊಂಡು ಹೋಗೋದು. ಇಲ್ಲಿಂದ ಹೋಗ್ಬೇಕಾದ್ರೆ ಸರ್ ರೋಡಲ್ಲಿ ನಾವು ಜಂಪ್ ಮಾಡಿಕಾಯ್ತಲ್ಲ, ರೋಡ್ ಜಂಪ್ ಮಾಡಿಕಾಯ್ತಲ್ಲ ಇಲ್ಲಿ, ಆ ಥರ ರೋಡ್ ಮಾಡಿದ್ದಾರೆ ಸರ್. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾವ್ರೆ ಸರ್. 100 ಕೋಟಿ ಆಗೈತೆ ಇದಕ್ಕೆ. ನಾನು ಕಂಟ್ರಾಕ್ಟರ್ ಬಂದಿಗೆ 220 ಕೋಟಿ ರೂಪಾಯಿ ಖರ್ಚು ಮಾಡೋದಂತೆ ಸೇತುವೆಗೆ. 220 ಕೋಟಿ ಯೋಗ್ಯ ಇಲ್ಲ ಸರ್. ನಾನು ಕಂಟ್ರಾಕ್ಟರ್ ಬಂದಿದ್ರು ಸರ್, ಒಬ್ಬರು ಕಂಟ್ರಾಕ್ಟರ್ನ ಇಲ್ಲಿ ಬಂದ್ಬಿಟ್ಟು ನಾನು ಸರ್ ಅಣ್ಣ ದಿನ ಸಾಯ್ತಾರಲ್ಲ ನಿಮ್ಮ ದಮ್ಮಗೆ ನಿಮ್ಮ ಕಾಲು ಬಿಟ್ಟು ನಮ್ಮ ಜನಗಳು ಉಡಿಸೋಣ ಅಂದರೆ ಹೋದ್ರೆ ನಾನೇನು ಮಾಡಿಕೋದಪ್ಪ ಅಂತ ಕೇಳ್ತಾನೆ ಒಬ್ಬ ಕಂಟ್ರಾಕ್ಟರ್. ಸತ್ತರೆ ನಾನೇನು ಮಾಡಿಕೋದು, ನೀವು ಅಧಿಕಾರಿಗಳು ಕೇಳ್ಕೋಬೇಕು ಅಂತಾರೆ. ಅಧಿಕಾರಿಗಳು ನಾಳೆ ಮಾಡಿಸ್ತೀನಿ. ಅಧಿಕಾರಿಗಳು ಸರ್ ಈ ಸೇತುವೆ ಮಾಡಿ ಸ್ಟಾರ್ಟ್ ಆಗೈತೆ 5 ರಿಂದ 6 ಜನ ಚೇಂಜ್ ಆಗೋರೆ. ಯಾಕೆ ನಿರ್ಮಾಣ ಮಾಡಿರೋದಂತೆ ಸರ್? ಅದು ಗೊತ್ತಿಲ್ಲ ಸರ್. ಅದು ಏನಕ್ಕೆ ನೀವು ಯಾವುದೇ ಅವ್ರಿಗೆ ದುಡ್ಡು ಮಾಡ್ಕೊಂಡಿರೋ ಸರ್. ಹಳೆ ಸೇತುವೆ ಇದೆ, ಅದರಿಂದ 4 ಗಾಡಿಗಳು ಬೀಳ್ತವೆ ಮಾಡಿದಾರೆ, ನಿರ್ಮಾಣ ಮಾಡಿರೋದು. ಈಗ ಓಪನ್ ಮಾಡಿದೆ ಸರ್. 6 ವರ್ಷ ಆಗಿದೆ ಇದು ರೆಡಿ ಮಾಡಿ. ಆಮೇಲೆ ಊರಿಂದ ಊರಿಗೆ ಜೈಂಟ್ ಮಾಡೋದಕ್ಕೆ ಸರ್ ರೋಡ್ ಮಾಡಿದ್ದಾರೆ ಸರ್. ಇಲ್ಲಿ ಜಾಸ್ತಿ ಎತ್ತಿನ ಗಾಡಿ ಇರೋದ್ರಿಂದ ಎತ್ತಿನ ಗಾಡಿ ಬರೋಕ್ಕೆ ಹಿಂಸೆ ಸರ್. ಆಮೇಲೆ ಸರ್ ಇದು ರೋಡ್ ಆಗ್ಬಿಟ್ರು ಭಾರಿ ಆಕ್ಸಿಡೆಂಟ್ ಆಗ್ತದೆ ಸರ್. ಹಳ್ಳಿ ಸಂಪರ್ಕಗಳು ಆ ಥರ ಮಾಡಿದ್ದಾರೆ ಸರ್. ಇದು ನ್ಯಾಷನಲ್ ಹೈವೇ. ಹಳ್ಳಿಗಳಿಗೆ ಹೆಂಗೆ ಸಂಪರ್ಕ ಕೊಡಬೇಕು ಅಂತ ಒಬ್ಬ ಇಂಜಿನಿಯರ್ಗೆ ಸರ್ ಗೊತ್ತಿಲ್ಲ, ಜ್ಞಾನನೇ ಇಲ್ಲ ಸರ್. ಇಲ್ಲಿ ರೈತರು ಹೇಳಿದ್ರೆ ಸರ್ ಹಿಂಗೆ ಬರಬೇಕಾಗಿತ್ತು ರೋಡು ಅಂತ. ಅವನು ಯಾವ ಇಂಜಿನಿಯರ್ ಸರ್ ಅವನು? ಸರ್ ಇದು ಟೆಕ್ನಿಕಲಿ ಏನೇಳಿ ಇಲ್ಲಿ ರೈತರು ಹೇಳ್ತಾರೆ ಸರ್, ಈ ರೋಡ್ ಇದ್ಯಾಕೆ ಹೈಟ್ ಮಾಡಿದ್ರು, ಈ ರೋಡ್ ಇಷ್ಟು ಕೆಳಗಿದೆ, ಇದ್ಯಾಕೆ ಹೈಟ್ ಮಾಡಿದ್ರು, ಇದು ಫುಲ್ ಕಾಮಗಾರಿ ಅಂತಲೇ ಹೇಳ್ತಾರೆ ಸರ್. ವಾರಕ್ಕೆ ಸರ್ ಕೇಳಿ ಹೇಳ್ತೀನಿ 4 ಗಾಡಿ ಬರ್ತವೆ, ಸರ್ಕಾರಿ ಗಾಡಿಗಳು. ಇಂಜಿನಿಯರ್ಗಳು ಬರ್ತಾರೆ, ಅಡಿಲೆಲ್ಲ ನೋಡ್ತಾರೆ. ಅದೇ ಒಂದ್ಸಲ ಬಣ್ಣ ಹೊಡೀರಿ ಅಂತಾರೆ, ಬಣ್ಣ ಹೊಡಿತಾರೆ. ಆಮೇಲೆ ಒಂದ್ಸಲ ತಾರ ಹಾಕಿ ಅಂತಾರೆ, ತಾರ ಹಾಕ್ತಾರೆ. ರೋಡ್ ಮಾತ್ರ ಓಪನೇ ಮಾಡ್ತಾ ಇಲ್ಲ. ಸಾರ್ವಜನಿಕರ ತೆರಿಗೆ ದುಡ್ಡು ಎಷ್ಟು ಖರ್ಚಾಗ್ತಾ ಇದೆ, ಯಾರಿಗೂ ಏನು ಗಮನಕ್ಕೆ ತಗೊಳ್ಳೋಕೆ ಸರ್ ಅಧಿಕಾರಿಗಳು ಯಾವುದೋ ಗಮನಕ್ಕೆ ತಗೋತಲ್ಲ. ಇದು ಫೇಲ್ಡ್ ಅಂತ ಹೇಳ್ತಾರೆ. ಇದು ಮಾಹಿತಿಯ ಬಿಚ್ಚಿ ಯಾರೂ ಕೊಡ್ತಾ ಇಲ್ಲ. ಅಣ್ಣವ್ರು ಹೇಳ್ದಂಗೆ ವಾರಕ್ಕೆ 4 ಕಾರ್ಗಳು ಬರ್ತವೆ, ಬರೀ ನಿಂತ್ಕೊತಾರೆ. ಬಂದವ್ರಿಗೆ ಬರೀ ಆಶ್ವಾಸನೆ ಕೊಡ್ತಾರೆ, ಅಷ್ಟು ಬಿಟ್ರೆ ಯಾವ್ದನ್ನವರು ನಗ್ಲೆಟ್ ಕೇರ್ ತಗೋತಾ ಇಲ್ಲ, ಬರೀ ನಗ್ಲೆಟ್. ಅದೇನು ಕುಸ್ತೋಗ್ಬಿಟ್ಟಿದ್ಯಾ ಮಧ್ಯಭಾಗದಿಂದ? ಸರ್ ನೀರು ಖಾಲಿ ಆದಾಗ ಏನು ಮಾಡ್ತಾರೆ, ನೀರು ಖಾಲಿ ಆದಾಗ ಕ್ರೈನ್ ತರ್ತಾರೆ, ಅವಕ್ಕೆ ಕಬ್ಬನ ಮೆಟ್ಲೇನು ಕೊಡ್ತಾರೆ, ತಿರ್ಗಾ ರಿಪೇರಿ ಅಂತಾರೆ. ತಿರ್ಗಾ ನೀರು ಬರೋ ಮೂಮೆಂಟ್ ತಿರುಗಿ ತಾಕ್ಬಿಡ್ತಾರೆ, ಕೆಲಸನೇ ಮಾಡಲ್ಲ ಸರ್. ಆ ಸೇತುವೆ ಮೇಲೆ ಗಾಡಿಗಳೇ ಹೋಗಿಲ್ಲ ಇದುವರೆಗೂ. ಗಾಡಿನೇ ಬಿಟ್ಟರೆ ಓಪನೇ ಆಗಿಲ್ಲ. ಆಲ್ಯಾಸ್ ಬೆಂಡಾಗೈತೆ ಸೇತುವೆ. ಬಂದು ಆ ಕಡೆ ಒಂದು 5 ಟಿಪ್ಪರ್, ಈ ಕಡೆ ಒಂದು 5 ಟಿಪ್ಪರ್ ನಿಲ್ಸಿದ್ರು ಒಂದು ದಿನ ಮಾತ್ರ. ಅದು ಚೆಕ್ ಮಾಡಕ್ಕೆ ನಿಲ್ಸಿದ್ರು. ಅಷ್ಟಕ್ಕೆ ಎಷ್ಟು ಬಗ್ಗೋದೆ ಗಾಡಿ ಓಡಾಡ್ರೆ ನೀನು ಆ ಬೇಡ ಸೇತುವೆ. 5 ಜನ ಸ್ಪಾಟಿಯ ಗಾರೆ ಮೆತ್ಬಿಟ್ಟು ಓದಿದ್ದವ್ರು. ಗಾವಲೆ ಒಳಗೆ ಬಾಡಿಗಳು ಎಳ್ಕೊಂಡ್ 5 ಬಾಡಿನೂ ಕಾರ್ ಒಳಗೆ ಇದ್ರು. 5 ಜನ ಪಾಟಿ ಹೊಟ್ಟವರು ಕೌಲಿ ಒಳಗೆ ಇದ್ದು ಎಳ್ದದ್ದು. ಇಲ್ಲಿ ಹಳೆ ಸೇತುವೆಯಿಂದ ಬಿದ್ದಿರೋ ಆ ಸೇತುವೆಯಿಂದ ಕ್ರಾಸ್ ಅಲ್ಲಿಯ ತುಂಬಾ ತಿರುವಿದೆ, ಟರ್ನ್ ಇದೆ ಇಲ್ಲಿ. ಈಗಲೂ ಕ್ರಾಸ್ ಆಗೋಯ್ತು ಸರ್. ಅದು ಈಗಲೂ ಕ್ರಾಸ್ ಅದು. ಈಗಲೂ ಸ್ಟ್ರೈಟ್ ಮಾಡಿಲ್ಲ ಅವರು. ಸ್ಟ್ರೈಟು ಈ ಕಡೆಗೆ ಮಾಡ್ಬೇಕಾಯ್ತು. ಯಾವನ ಆ ಕಡೆಗೆ ಮಾಡ್ಬಿಟ್ಟವನೆ. ತಿರ್ಗಾ ಇನ್ನೂ ಅದು ಗದ್ದೆ ಒಳಗೆ ಬಿದ್ದರೆ ಸ್ಪಾಟಿ ಅವರು ಯಾವುದೇ ಕಣ್ಕುಳಿಯಲ್ಲ. ಸ್ಟ್ರೈಟ್ ರೋಡ್ ಬಿಟ್ಟವ್ರೆ ಅನ್ಕ ಬರ್ತಾರೆ. ಸ್ಟ್ರೈಟ್ ರೋಡ್ ಬಿಟ್ಟವ್ರೆ ಅನ್ಕ ಬರ್ತಾರೆ ಅವರು. ಆಮೇಲೆ ಸ್ಟ್ರೈಟ್ ರೋಡ್ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಒಂದೇ ಸಲ ಕಟ್ ಮಾಡಕ್ ಹೋಯ್ತಾರೆ, ಕಾಲುವೆ ಬೀಳ್ತವೆ ಗಾಡಿಗಳು. ಯಾವುದೇ ಬೈಕ್ ಅಲ್ಲಿ ಸುಮಾರು ನಮ್ಮ ಕಣ್ಣಂಗೆ ಒಂದು ಬೈಕು, ಒಂದು ಕಾರು, ಒಂದು ಕೋಳಿ ಗಾಡಿ, ಟೆಂಪೋ ಎಲ್ಲ ಬಿದ್ದಿದೆ. ಈ ಕಡೆ ಭಾಗ 150 ಎಕರೆ 200 ಎಕರೆ ಜಮೀನದೆ. ಒಬ್ರು ಎತ್ತು ಗಾಡಿ ಹೊಡಿಕಾಗಲ್ಲ, ಆ ರೀತಿ ಮಾಡೋರು ಈ ಹೈವೇನ. ಈಗ ಅದು ಬರೀ ಒತ್ತು ಎಲ್ಲ ಹೊರ್ತಾವ್ರೆ, ಭಾರಿ ಹಿಂಸೆ ಕೊಡ್ತಾವ್ರೆ ಸರ್ ಇವರು. ಇದಕ್ಕೆಲ್ಲ ಮೂಲ ಕಾರಣ ಇಲ್ಲಿ ಆಕ್ಸಿಡೆಂಟ್ ಆಯ್ತಲ್ಲ, ಏನಾಯ್ತಲ್ಲ, ಕೊಲೆ ಮಾಡ್ತಾ ಇರೋದು ಅಧಿಕಾರಿಗಳು ಸರ್. ಬಲಿ ಕೊಡ್ತಾವ್ರೆ, ಸೇತುವೆಗೆ ಬಲಿ ಕೊಡ್ತಾವ್ರೆ ಇವರು ನಮ್ಮ ಜನಗಳನ್ನ. ಈ ಸೇತುವೆಗೆ ಮತ್ತು ಈ ರೋಡ್ಗೆ ಬಲಿ ಕೊಡ್ತಾವ್ರೆ. ಎಷ್ಟು ಜನ ಅಂದರೆ ಸರ್ ಕಣ್ಣಲ್ಲಿ ನೀರು ಹಾಕ್ಬೇಕು ಸರ್. ನಿಜವಾಗ್ಲೂ ನೋಡ್ಬಿಟ್ರೆ ಎಲ್ಲ ಅಮಾಯಕ ಹುಡುಗರುಗಳು ಸರ್. ಹುಡುಗರುಗಳು 20, 25, 30, 35, 50 ವರ್ಷದೊಳಗಿರಿ ಎಲ್ಲ ಅವರೇ ಬಿದ್ದಿರೋದು. ಇದು ಏನು ಆ ಹಂಸ ಹಾಕೋರೆ ಸರ್, ಕಾಣಿಕಿಲ್ಲ, ಒಂದು ಪಟ್ಟೆ ಹಾಕಿಲ್ಲ ಅದಕ್ಕೆ. ಹಂಸ ಹಾಕೋರೆ ಓದೋದಕ್ಕೆ ಆ ಹಂಸನಾಗಿಸ್ತಾರೆ, ಅಲ್ಲಿ ಬೀಳ್ತಾರೆ, ಕಾಲುವೆ ಒಳಗೆ ಹೋಯ್ತಾರೆ. ತಿರ್ಗಾ ಇಲ್ಲಿ ಇದು ಮಂಡ್ಯ ಮತ್ತು ಇದು ಪಾಂಡವಪುರ ಹೈವೇ ಇದೆ ಸರ್. ಆ ರೋಡಲ್ಲಿ ಏನು ಸರ್, ಒಂದು ಸರ್ಕಲ್ ಮಾಡಿಲ್ಲ ಸರ್. ಇವ್ರು ಏಕ್ತಿಗೆ ಅರ್ಥ ಮಾಡ್ಕೊಳ್ಳಿ ಸರ್. ನೀವು ಸಾವಿರಾರು ಜನ ಹೆಚ್ಚು ಕಮ್ಮಿ ಒಂದು 30 ರಿಂದ 40 ಹಳ್ಳಿಯವೆ ಈ ರೋಡಲ್ಲಿ. ಒಂದು ಸರ್ಕಲ್ ಮಾಡಬೇಕಲ್ವ ಸರ್ ಅವ್ರು ಇದು ಪಾಸ್ ಆಗಬೇಕು ಅಂದರೆ. ಒಂದು ಸರ್ಕಲ್ ಮಾಡಿಲ್ಲ ಸರ್. ಏನಾರು ಏಕಾಏಕಿ ಅವ್ರು ನುಗ್ತು ಅಂದರೆ ಅವರು ನುಗ್ತು, ಇವರು ನುಗ್ತು ಅಂದರೆ ಸ್ಪಾಟ್ ಡೆತ್ತು ಸರ್. MLA ಏನಂತಾರಣ್ಣ? MLA ಮಾಡ್ತೀನಿ ಅಂತ ಹೇಳ್ತಾರೆ ಸರ್. ಆದರೆ ಇವ್ರು 6 ವರ್ಷ ಕೈಯಾಕಿ ಸರ್, ಕೆಲಸ ಕೈಯಾಕಿ ಹೆಚ್ಚು ಕಮ್ಮಿ 25 ರಿಂದ 30 ಹೆಣ ಬಿದ್ದೈತೆ ಸರ್ ಇಲ್ಲಿ. ಇದು ನೇರ ಹೊಣೆ ಸರ್ ಕಾಂಟ್ರಾಕ್ಟರ ಮತ್ತು ಇಂಜಿನಿಯರ್ ಸರ್.
ಇವ್ರು ಎರಡೇ ನೇರ ಕಾಣ ಸರ್. ಪ್ರತಿ ಸಲ ಅವ್ರು ಬಂದಾಗೆಲ್ಲ ಪ್ರತಿಭಟನೆ ಮಾಡಿದ್ವಿ. ಬರ್ತಾರೆ ತಿಂಗಳು 4 ಸಲ ಲಾರಿ ತಂತಾರೆ, ಲಾರಿ ತಂದು ನಿಲ್ಲಿಸ್ಬಿಟ್ಟು ನೋಡ್ಕೊತಾರೆ ಹೋಯ್ತಾರೆ ಅಷ್ಟೇ. ಇನ್ನೇನು ಜನ ಕಾಣಕ್ಕೆ ಅದು ಅಪ್ಡೇಟ್ ಮಾಡ್ತಾರೋದು. MLA ಮಾಡ್ತಾನೆ ಅಂತ ಹೇಳ್ತಾರೆ ಅಷ್ಟೇ, ಮಾಡಲ್ಲ. ಹೌದು ಸರ್, ಮಾಡ್ತಾನೆ ಅಂತ ಹೇಳ್ತಾರೆ. MLA ಹೇಳ್ತಾರೆ, MP ಹೇಳ್ತಾರೆ ಸರ್, ಇಬ್ಬರು ಅಷ್ಟೇ. ಸರ್ಕಾರದಲ್ಲ ಅದರಿಂದ ಸರ್. ಇಲ್ಲ, ಅವರು ಪ್ರಯತ್ನ ಪಡ್ತಾವ್ರೆ. ಇನ್ನೊಂದು 30 ಅಲ್ಲಿ ಏನ್ ಗೊತ್ತಾಣ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ್ದೇ ಆಗಿದ್ರು ನಿಜ ರಾಜ್ಯದಲ್ಲೂ ಅದಕ್ಕೆ ಅಧಿಕಾರಿಗಳಿದ್ದಾರೆ. MLA ಹೇಳಿದ್ರೆ ಅವ್ರು ಕೇಳಲ್ಲ ಅಂತಾರ? ಇಲ್ಲ, ಅವರು ಬರ್ತಾ ಇದ್ದಾರೆ. ಆದ್ರೂ ಏನು ಅಧಿಕಾರಿಗಳು ಏನು ಪ್ರಯೋಜನ ಇಲ್ಲ. ಅಧಿಕಾರಿಗಳು MLA ಏನು ಪ್ರಯೋಜನ ಇಲ್ಲ. ಅವರು MLA ಸತ್ತಾಗ ಬಂದು ಕರೆಕ್ಟಾಗಿ ಬಂದು ಮಾಡೋವ್ರೆ. ಹಳ್ಳಿ, ಕಾಳೆನಹಳ್ಳಿ, ಮಾಡ್ರಳ್ಳಿ, ಇದು ಅಟ್ನಾ, ಬೇವಕಲ್ಲಿ ಗಂಟು ಹೋಯ್ತವೆ. ಮಂಡ್ಯ ತನಕ ಹೋಯ್ತದೆ. ಈ ಕಡೆಯಿಂದ ಬರೋರು ಮಾದೇಶ್ಪುರದವರು, ಬಣಗಾಡ್ತವರು, ಚಾಮರಾಜನಗರದಿಂದ ಜೇವರ್ಗಿ ಗಂಟ ಐತೆ. ನ್ಯಾಷನಲ್ ಹೈವೇ ಪರಿಸ್ಥಿತಿ ಹಿಂಗೈತೆ. ಹೌದು ಸರ್. ಅದೇ ಈಗ ಬಿಟ್ರೆ ಜೇವರ್ಗಿ ಸೇರಲ್ಲ. ಬನಗಾಡ್ತವರು ಬೇವನಕುಪ್ಪೆಗೆ ಹೋಗ್ಬೇಕು ಅಂದ್ರೆ ಏನ್ ಸರ್, ಬನಗಾಡ್ತವರು ಬೇವನಕುಪ್ಪೆಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಹತ್ತಕ್ಕಾಗಲ್ಲ. ಹತ್ತಿಂದ ಗಾಡಿ ಬರ್ತಾ ಇರ್ತಾರೆ. ಇನ್ನು ಇತ್ತಿಂದ ಅಪ್ ಆಗೈತೆ. ಆ ರೋಡ್ ಮಾಡಿರೋದು ಅಪ್ ಮಾಡಿದ್ದಾರೆ. ಎಲ್ಲಿ ಹೋಗೋಕ್ಕಾಗೋದು? ಬನಗಾಡ್ತ ಏರಿಯಲ್ಲಿ, ಮಾದೇಶ್ಪುರದ ಏರಿಯಲ್ಲಿ, ಛತ್ರದ ಏರಿಯಲ್ಲಿ, ಇಂಗ್ಳುಗುಪ್ಪೆ, ಬೇವನಕುಪ್ಪೆ, ಬೆಳೆದಕುಪ್ಪೆ, ಸುಂಕತಣ್ಣವ್ರು ಐಕಿಲ್ಲ. ಹತ್ಲಿಂದ ಬರೋರು ಇಲ್ಲಿ ಮೇಯ್ನ್ ರೋಡು, ಇನ್ನು ಒಂದು ಬಿಟ್ಟವರೆಲ್ಲ ಹಳೆ ರೋಡು. ಆ ಹಳೆ ರೋಡಿಂದ ಪಾಸ್ ಆಯ್ತಾ ಇರೋದ್ರಲ್ಲಿ ಅದು ನಿಲ್ಸಿಕ್ಕಾಗಲ್ಲ. ಸಡನ್ಲಿ ನಿಲ್ಸಿಕ್ಕಾಗಲ್ಲ. ಬ್ರೇಕ್ ಹೊಡೆದ್ರೆ ಇಲ್ಲೇ ಉಚ್ಕೊಂಡು ಮುಂದಕ್ಕೆ ಹೋಗ್ಬೇಕು, ಟೈರ್ ಮುಂದಕ್ಕೆ ಹೋಗಿ ಸಿಗಾಕಬೇಕು. ಆ ಪರಿಸ್ಥಿತಿಗೆ ತಂದು ನಿಲ್ಸವ್ರೆ. ಒಂದು ಸರ್ಕಲ್ ಮಾಡಿಕಾಗಲಿಲ್ಲ ಅವ್ರ ವ್ಯಕ್ತಿಗೆ. ಈಗ ರೈತರು ತಮ್ಮ ಬೆಳೆದಿರೋದನ್ನೆಲ್ಲ ಹೊರಗಡೆ ತಗೊಂಡು ಹೋಗ್ಬೇಕು. ಸಾಕ್ಷಿಗಾಯ್ತಲ್ಲ ಸರ್, ಕಬ್ಬು ಸಾಕ್ಸೋದಕ್ಕೆ ಎಷ್ಟು ಪ್ರಾಣ ಹೋಯ್ತೆ ಗೊತ್ತಾ ಸರ್? ಇದು ಇದೇ ಪ್ಲೇಸ್ ಅಲ್ಲಿ ಆಗಿರೋದು. ಇದು ಒಂದು ಹುಡುಗ, ಅದೇ ಈಗ ಹೇಳಿದ್ನಲ್ಲ ಸರ್, 21 ವರ್ಷದ ಹುಡುಗ ಇಲ್ಲೇ ಆಗಿರೋದು ಸರ್. ಮೊನ್ನೆ ಆಗಿರೋದು. ಭಯಂಕರ ಪ್ರಾಬ್ಲಮ್ ಇದೆ ಸರ್. ಕಬ್ಬು ಸಾಕ್ಸೋದಕ್ಕೆ ಪ್ರಾಣ ಹೋಯ್ತದೆ ಎಲ್ಲರದು. ಅಷ್ಟೊಂದು ನೋವು ಕೊಟ್ಟವ್ರೆ. ಇದೇ ಪ್ಲೇಸ್ ಅಲ್ಲಿ ಆಗಿರೋದು. ನೋಡಿ ಈ ಫೋಟೋ ತಗೊಂಡಿನಿ. ಇದು ಇದೇ ಪ್ಲೇಸ್ ಅಲ್ಲಿ ಆಗಿರೋದು. ನೋಡಿ ಸರ್, ಒಂದಿನ ನೋಡಿ ಸರ್, ಇದು ಗಂಡ ಇರ್ತಿರೋ. ಇದು ಇದೇ ಪ್ಲೇಸ್ ಅಲ್ಲಿ ಸರ್, ಇದು ಇದೇ ಪ್ಲೇಸ್ ಅಲ್ಲಿ ಗಂಡ ಇರ್ತೀರಿ ಇಬ್ರುವೆ. ಇದು ಇದೇ ಪ್ಲೇಸ್ ಅಲ್ಲಿ ಆಗಿರೋದು. ಎಲ್ಲ ಹುಡುಗಿದೆ ಸರ್. ಉಸ್ತುವಾರಿ ಸಚಿವ ನಮ್ಮ ಮಂಡ್ಯ ಜಿಲ್ಲೆಯವರೇ ಏನ್ ಪ್ರಯೋಜನ? ಚಲುವರಾಯಸ್ವಾಮಿ ಅವರು ಹುಟ್ಟು ಕಚಡ ಅವ್ರೆ. ಅವರು ರೈತರ ಬಗ್ಗೆ, ಇಲ್ಲಿ ಬಡಬಗ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಅವ್ರಿಗೆ ಏನಪ್ಪ ಅಂದ್ರೆ ಅವರು ತಿಂಗಳಿಗೆ 2 ದಪ್ಪ ಅವ್ರಿಗೆ ಏನು ಅಂದ್ರೆ ಕಾಂಟ್ರಾಕ್ಟರ್ಗಳು ಅವ್ರಿಗೆ ಬೇಗ ಅಧಿಕಾರಿಗಳು ಬೇಕು ಅವ್ರಿಗೆ. ನಮ್ಮ ನ್ಯಾಷನಲ್ ಹೈವೇ ನಮ್ಮ ಕಡೆಯಿಂದ ಇಲ್ಲಿ ಪರ್ ಡೇ 1,000 ಟನ್ ಕಬ್ಬು ಹೋಗುತ್ತೆ. ಮತ್ತೆ ರೈತರು ತರಕಾರಿ ಬೆಳಿತಾರೆ. ಬಂದು ನೋಡಿ ನ್ಯಾಷನಲ್ ಹೈವೇ ಅಂತ ಹೇಳ್ತಾರೆ. ಈ ಬ್ರಿಡ್ಜಿಂದ ಪ್ಲೇಟ್ ಮಾಡ್ಬಂದು ದೇವಸ್ಥಾನ ಹತ್ರ ಸರ್ ಬರೀ 10 ಅಡಿ 11 ಅಡಿ ಗಾಡಿ ಹೆಂಗೆ ಪಾಸ್ ಆಯ್ತಾವೆ ಸರ್? ಇಲ್ಲಿ ಹೋಗಿ ನೋಡಿ, 10 ಅಡಿಲಿ ಪ್ರತಿದಿನ ಆಕ್ಸಿಡೆಂಟು. ಒಬ್ರಿಗಾರ ಆಕ್ಸಿಡೆಂಟ್ ಆಗುತ್ತೆ, ಮತ್ತು ತೊಂದರೆ, ತರಕಾರಿ ತಗೋಕ್ಕೆ ತೊಂದರೆ, ರೈತರು ಬೆಳೆದಕ್ಕೆ, ಮತ್ತು ರೈತರು ಬೆಳೆದು ಕಬ್ಬು ಕೊಡೋಕ್ಕೆ ತಗೋಕ್ಕೆ ತೊಂದರೆ. ಮತ್ತು ಇಲ್ಲಿ ಸರ್ ಸರ್ಕಲ್ ಈಗ ನಮ್ಮ ಗ್ರಾಮದಲ್ಲಿ ಸರ್ 2 ಗ್ರಾಮದಲ್ಲಿ ಬಟ್ಟೆ ಒಗಿಬೇಕು, ದನ ನೀರು ಕುಡಿಸ್ಬೇಕು, ಎಲ್ಲ ಪ್ರತಿಯೊಂದು ಹೆಂಗೆ ಹೋಯ್ತಾರೆ ಸರ್. ಇಲ್ಲಿ ಹೋದ್ರಲ್ಲ ಸರ್ ಇಲ್ಲಿ ಆಕ್ಸಿಡೆಂಟ್ ಸರ್. ಹೆಂಗೆ ಹೋಯ್ತಾರೆ ಈ ಮೇನ್ ನ್ಯಾಷನಲ್ಲಿ? ಅದಕ್ಕೆ ಏನಾರು ಇವರು ಬಿಡ್ಜೋ ಇಲ್ಲ ಏನಾರ ಒಂದು ಕೆಳಗಡೆ ಅಂಡರ್ಗ್ರೌಂಡ್ ಏನೋ ಮಾಡ್ಕೊಡ್ಬೇಕು ಸರ್. ಅದಂತೂ ತುಂಬ ತೊಂದರೆ ಸರ್. ಇಲ್ಲಿ ಬೇವಂಕುಪ್ಪ ಸುಂಕ ಅದು ಯಾಕೆ ಕೊಡ್ತಾರೆ ಸರ್? ಅದನ್ನೇ ಯಾಕೆ ಕೊಡಿಸ್ಬಿಡೋರು? ಸರ್ಕಲ್ ಮಾಡಿದ್ರು ಆಯ್ತಲ್ಲ. ಸರ್ಕಲ್ ಮಾಡಿದ್ರೆ ನೋಡ್ಕೊಂಡಾರು ಪಾಸ್ ಆಯ್ತಾರೆ. ಈಗ ರೌಂಡ್ ವಿಶಾಲ ಇರ್ತದೆ, ರೌಂಡ್ ಸಪ್ಪೆ ಇರುತ್ತೆ, ಆರಾಮಾಗಿ ಹೋಗ್ಬೋದು. ಈಗ ಅದು ಪಾಸ್ ಮಾಡಿಕೆ ಭಯ. ಈಗ ಒಂದು ಮಕ್ಳು ಕಳ್ಸಿಕ್ಕೂ ಭಯನೇ ಹೋಗೋದೆ. ಇಲ್ಲಿಂದ ಬನ್ಘಟ್ಟದಿಂದ ಪಾಂಡವಪುರ ಹೋಗ್ಬೇಕು ಅಂದ್ರೆ ಜೀವ ಕೈಲಿ ಹೋಗ್ಬೇಕು ಸರ್. ಅದ್ರಲ್ಲಿ ಇನ್ನೊಂದೇನೋ ಗೊತ್ತಾ ಸರ್, ಇದು ನಮ್ಮ ಮಂಡ್ಯ ಉಸ್ತುವಾರಿಯರು ಏನು ಉಸ್ತುವಾರಿ ಮಾಡ್ತಾ ಇಲ್ಲ, ಏನು ಪ್ರಯತ್ನನೇ ಇಲ್ಲ. ಅಲ್ಲಿ ಅಡ್ಡಿ ಹಾಕೊಂಡಾಗ ಡೀಟೇಲ್ ಹೇಳಿದ್ರು, ಇಲ್ಲಪ್ಪ ಇನ್ನೊಂದು ವಾರದೊಳಗೆ ಮಾಡಿಸ್ಕೊಡ್ತೀವಿ ಅಂದರು. 6 ತಿಂಗಳಾಯ್ತು ಅವ್ರು ಅಡ್ಡಿ ಹಾಕಿ. ಒಂದೇ ಒಂದು ಮಾಹಿತಿ ಕೊಟ್ಟಿಲ್ಲ ಚಲುವರಾಯಸ್ವಾಮಿ. ಏನೂ ಮಾಡಿಲ್ಲ. ಮಣ್ಣುವೆ ಒಂದೇ ಸಭಾ ಬಂದು ಅಲ್ಲಿ ಅಡ್ಡಿ ಆಗ್ತಾವೆ ಸ್ಪಾಟಲ್ಲಿ. MLA ಮಾಮೂಲಿ ಬರ್ತಾರೆ. MLA ಏನಾರು ಹೆಚ್ಚು ಕಡಿಮೆ ಆದಾಗ ಸ್ಪಾಟ ಕರೆಸ್ಕೊತಾರೆ ಅಧಿಕಾರಿಗಳು. ನಾಳೆ ಕ್ಲಿಯರ್ ಮಾಡ್ತೀವಿ ಅಂತಾರೆ. ಇನ್ನು 6 ತಿಂಗಳು ಬರುವಂಗಿಲ್ಲ. ಆಲೆ 6 ತಿಂಗಳಿನೋ 3 ವರ್ಷದಿಂದ ಇದೇ ಕೆಲಸ ನಮ್ಗೆ ಆಯ್ತಾ ಇರೋದು. 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಇದೇ ರೋಡು ಸರ್. ಈಗ ಅಲ್ಲಿ ಸೇತುವೆ ಇದೆ. ಇಲ್ಲಿ ಯಾವುದೋ ನಮ್ಮ ಬನಘಟ್ಟ ಸೇತುವೆಯಿಂದ ಈ ಪ್ಲೇಗ್ ಮಾರಮ್ಮನ ಗುಡಿ ಸೇತುವೆ ಹತ್ರಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ. ಒಂದು ಕಬ್ಬನ ಗಾಡಿ ಬತ್ತು ಅಂದರೆ ಅಲ್ಲಿಂದ ಅಲ್ಲಿಗೆ ಪಾಸ್ ಆಗೋಕ್ಕೆ 1/4 ಗಂಟೆ ಬೇಕು. ಅದ್ರ ಇನ್ಗುಟ್ಟು ಯಾವುದೂ ಹೋಗೋಲ್ಲ. ಒಂದು ಆಂಬುಲೆನ್ಸ್ ಬಂದರೂ ಅಲ್ಲೇ ಡೆತ್ ಅವ್ರು ಆಂಬುಲೆನ್ಸಲ್ಲಿ ಇರೋರು. ಪಾಸ್ ಆಗಲ್ಲ. ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ ಬತ್ತು ಅಂದರೆ ಅವರಲ್ಲೇ ಸಾಯೋದೆ. 1/4 ಗಂಟೆ ಬೇಕು 1 ಕಿಲೋಮೀಟ್ರ್ ಪಾಸ್ ಆಗೋಕ್ಕೆ. ಅವ್ನಿಗೆ ಕಬ್ಬನ ಗಾಡಿ ಬತ್ತು ಅಂದರೆ ಅದ್ರ ಪಕ್ಕದಲ್ಲೂ ಪಾಸ್ ಆಗಲ್ಲ, ಯಾವುದು ಪಾಸ್ ಆಗಲ್ಲ. ಆ ಗಾಡಿ ನಿಂತ್ಕೊಂಡ್ರು ಗಾಡಿ ಪಾಸ್ ಆಗಲ್ಲ. ಈ ಸುಮಾರು ಜನ ಹಂಗೆ ಸೋತಾಗಿದ್ದಾರೆ, ಆಂಬುಲೆನ್ಸಲ್ಲೇ ಸೋತಾಗಿದ್ದಾರೆ ನಮ್ಮ ಕಂಡಂಗೆ. ಅಲ್ಲಿ ಮುಂದಕ್ಕೆ ಸೇತುವೆಗೆ ಸ್ಟ್ರೈಟ್ ರೋಡ್ ಕೊಟ್ಟವರಲ್ಲ, ಇಲ್ಲಿ ನೋಡಿದ್ರೆ ಸೇತುವೆ ಬಂದಾಗೈತೆ. ಸೇತುವೆ ಬಂದಾಗೈತೆ. ಇಳಿವಾಗ ಡೇಂಜರ್ ಅಲ್ವಾ ಜಾಗ? ಅಂದ್ರೆ ಡೇಂಜರು. ಒಂದ್ಸಲ ಬಿಟ್ಟಿದ್ರು ಅಲ್ಲೇ ಅದೇ ರೋಡಲ್ಲಿ ಬಿಟ್ಟಿದ್ರು. ಸುಮಾರು ಕಾವಲಿಗೆ ಬೀಳಾರೆ ಹೊರ್ತು ಯಾರು ಮುಂದಕ್ಕೆ ಪಾಸ್ ಆಗಾರಲ್ಲ. ಬಂದಂಗೆ ಕಾವಲಿಗೆ ಹೋಯ್ತಾರೆ ಅಷ್ಟೇ. ಬಿಟ್ಟಿರು ಒಂದ್ಸಲ ಬಿಟ್ಟು ಹಂಗೆ ಬೀಳ್ತಾರೆ. ರೋಡ್ ನಡ್ಕೊಂಡೇ ಓಡಾಡೋದು. ಇನ್ನು ವೆಹಿಕಲ್ ಹೆಂಗೆ ಓಡಾಡೋದು? ನಡ್ಕೊಂಡೇ ಹೋಯ್ಕಾಯ್ಕಿಲ್ಲ ಆ ಕಡೆ. ಹೋಗೋಣ ಹೇಳಿ ಸಾಕಾಗೋಗ್ಬಿಟ್ಟಿದೆ. ಸಾವುಗೆ ಕತ್ತು ಕಟ್ಬಿಟ್ಟವ್ರೆ ಇಲ್ಲಿ.
ರೈತರಿಗೆ ಏನು ಉಪಯೋಗ ಮಾಡ್ತಾ ಇಲ್ಲ, ಸಾಯಕ್ಕೆ ಬೆನ್ನು ಗಂಟಿಸೋರು ಅಷ್ಟೇ ಇದ, ಏನು ಮಾಡಿಕಾಯ್ತಲ್ಲ ಅವರು. ಸಾವ ಬೆನ್ನು ಕಟ್ಬಿಟ್ಬಿಟ್ಟವ್ರೆ ಇಲ್ಲಿ, ಒಂದು ಅಜ್ಜನ್ ಮಡಿಗೂ ನೆಮ್ಮದಿ ಇಲ್ಲ ಅಲ್ಲಿ. ರೈತರಿಗೆ ಸಾಕ್ಸೋಕ್ಕೂ ಏನಿಲ್ಲ, ತೊಂದರೆ ಆಗ್ಬಿಟ್ಟದೆ. ಒಂದು ಮಕ್ಳು ಮರಿ ಸ್ಕೂಲ್ ಕರ್ಕೊಯ್ಕು ಹಿಂಸೆ. ಆಮೇಲೆ ಆಟೋಗಳು ಬತ್ತು ಅಂದರೆ ಎಲ್ಲ ಹಂಸ್ ಮಾಡಿದ್ರೆ ಪುಕ್ಕನೇ ಎತ್ಕೊಬಿಡ್ತದೆ ಸಾ ಅಪ್ಪಲ್ಲಿ, ಎಲ್ಲ ಜಾಮ್ ಆಗೋಯ್ತವೆ. ಎಲ್ಲ ಹಿಂಗೈತಲ್ಲ, ಹಿಂಗೆ ಬಂದು ಹಿಂಗೆ ಟರ್ನ್ ಆಗ್ಬೇಕು. ಸೀದಾ ಯಾವುದೂ ಇಲ್ಲ ಅಲ್ಲಿ. ಏನು ಇವರು ಇಂಜಿನಿಯರಿಂಗ್ ಓದೋರು ಅಂತ ಸರ್? ಯಾರು ಇಂಜಿನಿಯರ್ ಬಂದರೆ ನಂಚ ಕೊಟ್ರೆ ಅವ್ರು ಅಲ್ಲೇ ಇರ್ತಾರೆ ಬೆಂಗಳೂರಲ್ಲಿ, ನಂಚ ಕೊಟ್ಟರೆ ಮೈಸೂರಲ್ಲಿ ಇರ್ತಾರೆ ಇಂಜಿನಿಯರ್ಗಳು. ಅವ್ರೇನು ಕೆಲಸ ಮಾಡ್ರಿ ಇಲ್ಲಿ, ಅವ್ರಿಗೆ ನಂಚ ಬೇಕು, ಅವ್ರು ಹೆಂಗಾರ ಮಾಡ್ಬಿಟ್ಟು ಅಲ್ಲಿ ಒಬ್ಬರು ರೈತರು ಸಾರ್ ಇಲ್ಲಿ ರೋಡಲ್ಲಿ ನೋಡಿದ್ರೆ ನೆಟ್ಟಕ್ಕೆ ಬಂದರೆ ಕಾಲೊಳಿಗೆ ಬರ್ತಾರೆ, ಇಲ್ಲಿ ಅರ್ಧ ಮಾಡಿದ್ರು, ಅರ್ಧ ಕಟ್ಟಾಟಿ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು, ಆ ಜಾಗಕ್ಕೆ ಅರ್ಧ ಮಾಡಿದ್ರು ನಿಲ್ಲಿಸ್ಬಿಟ್ಟು, ಏನೋ ಜಾಸ್ತಿ ಮಾಡೋದು ಇದು ಮಾಡಿದ್ರು ಅದನ್ನೂ ಮಾಡೋಕ್ಕಾಗಿಲ್ಲ. ಯಾರು ಸರ್ ಕಂಟಾಟ್ ಕೊಟ್ಬಿಟ್ಟೆ ಅವನ್ನೆಲ್ಲ ಕೂತವನೆ, ಕಂಟಾಟ್ ತಗೊಂಡು ಬೆಂಗಳೂರು ಕೂತವನೆ. ಇಲ್ಲೆಲ್ಲ ಈ ಸೇತುವೆ ಬಿಟ್ಬಿಟ್ಟು ಅಲ್ಲಿ ಹೋಗೋ ಸೇತುವೆ ನಮ್ಮೂರು ತಗ ಬನ್ನಿ, ನೋಡಿ ಬನ್ನಿ ಸರ್, ಒಂದು ನಮ್ಮೂರು ತಗೋಮ್ಮ ಅವ್ನಿಗೆ ವಾಡೆ ಮಾಡ್ತಕ್ಕ ಕಾಸು ಕಟ್ ಮಾಡಿಬಿಟ್ಟು ಹಳ್ಳ ಬಿದ್ದಿರ್ತವೆ, ಗುಂಡಿ ಮುಚ್ತಾನೆ ಹಳ್ಳ ಕಟ ಕಟ್ತಾವ್ರೆ. ನಮ್ಮೂರು ಸೇತುವೆಲ್ಲ ನುಣ್ಗ ಊರಲ್ಲವ ಆ ಕೆಲಸ ಹೆಚ್ಚು, ಈ ಕೆಲಸ ಹೆಚ್ಚು ಸರ್. ಮೊದಲನೇದಾಗಿ ನಾವೆಲ್ಲ ಪ್ರತಿಭಟಿಸಿದ್ರು ಸಹ ಇವತ್ತಿನ ದಿನ ಇದು ಅಂತಿಮ ಘಟ್ಟಕ್ಕೆ ಬಂದಿದ್ದು. ಪತ್ರಿಕಾ ಮಾಧ್ಯಮದವರು ಅವರೇ ಬಂದು ಇವತ್ತಿನ ದಿನ ಸುದ್ದಿ ಮಾಡ್ತಾಯಿದ್ದಾರೆ, ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತಾ, ಇವತ್ತು ಬೆಳಗ್ಗೆ ಇವತ್ತಿನ ದಿನ 11 ಗಂಟೆಗೆ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೂ ತಿಳಿಸೈತೆ ನಾವು ಸಾರ್ವಜನಿಕರೊಡಗೂಡಿ ಈ ಸೇತುವೆ ಬಗ್ಗೆ ಪ್ರತಿಭಟಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಎಲ್ಲ ಇಂಜಿನಿಯರ್ಗಳು ಬರ್ತಾರೆ. ಇವತ್ತು ಏನು ಈ ಸೇತುವೆ ಬಗ್ಗೆ ಮಾಹಿತಿನ ಅವರು ಏನಾಗೈತೆ, ಯಾಕೆ ಇಷ್ಟು ವಿಳಂಬ ಆಯಿತು, ಇವತ್ತು ಸಮುದ್ರಕ್ಕೆ ಇವತ್ತೊಂದು ದಿನ ಸೇತುವೆ ಕಟ್ಟೋಂಥ ಸಂದರ್ಭದಲ್ಲಿ ಒಂದು ಕಾಲುವೆಗೆ ಯಾಕೆ ಸೇತುವೆ ಕಟ್ಟಕ್ಕೆ ಸಾಧ್ಯ ಆಗಲಿಲ್ಲ, ಕಟ್ಟಿದರೂ ಸಹ ಯಾಕೆ ಸೇತುವೆಯಲ್ಲಿ ಓಡಾಡಕ್ಕೆ ಬಿಡ್ತಾಯಿಲ್ಲ ಅಂಥೇಳಿ ಇವತ್ತಿನ ದಿನ ನಾವು ಅವ್ರಿಗೆ ಮಾಹಿತಿನ ಕೊಟ್ಟು ಅವರು ಬೆಳಗ್ಗೆ 11 ಗಂಟೆಗೆ ಮಾಡಿ ಅಂತೇಳಿ ಅವ್ರ ಹತ್ರ ಟೈಮ್ ತಗೊಂಡಿದ್ವಿ. ಅಧಿಕಾರಿಗಳು ಬರ್ತವೆ, ಎಲ್ಲ ಪ್ರತಿಭಟಿಸ್ತಾ ಇದ್ದೀವಿ ಸರ್. ಸಾರ್ವಜನಿಕರು ಈಗಾಗಲೇ ಈ ಭಾಗದ ರೈತರು ಬೇನ್ಕುಪ್ಪೆ ಮಾರ್ಗವಾಗಿ ಸುಂಕದಣ್ಣೂರು ಮಾರ್ಗವಾಗಿ ರಸ್ತೆ ಬೇಕಾಗಿತ್ತು ಅಂತೇಳಿ ಪ್ರತಿಭಟಿಸಿದ್ದಾರೆ. ಈ ಸೇತುವೆ ವಿಳಂಬ ಆಯಿತು ಅಂತ ಪ್ರತಿಭಟಿಸಿದ್ದಾರೆ. ಮತ್ತು ಈಗಾಗಲೇ ಸಾವು ನೋವುಗಳಾಗೈತೆ, ಆಕ್ಸಿಡೆಂಟ್ಗಳಾಗೈತೆ. ಇಂಥ ಒಂದು ಸಂದರ್ಭದಲ್ಲಿ ಇದು ಒಂದು ದೊಡ್ಡ ವಿಚಾರ. ಈ ವಿಚಾರವಾಗಿ ಇವತ್ತೊಂದು ದಿನ ಯಾರೇ ಇರಲಿ ಇದನ್ನು ಕಣ್ತರಿತಕ್ಕಂಥ ಕೆಲಸನ ನಿಮ್ಮ ಮುಖೇನ ಮಾಡಬೇಕು ಅಂತೇಳಿ ಇವತ್ತೊಂದು ದಿನ 11 ಗಂಟೆಗೆ ಮಾಡ್ತಾಯಿದ್ದೀವಿ. 6 ವರ್ಷ ಮೇಲೆ ಆಯಿತು, 6 ವರ್ಷ ಆದರೂ ಕೂಡ ಓಪನ್ ಆಗಿಲ್ಲ ಅಂತಂದರೆ ಇವತ್ತೊಂದು ದಿನ ಇದಕ್ಕೆ ಸ್ಪಷ್ಟ ಉತ್ತರನ ಇವತ್ತು ನನ್ನ ಜೊತೆ ಬೇಕಾದಷ್ಟು ಅವರು ಫೋನಲ್ಲಿ ಮಾತಾಡಿದ್ದಾರೆ, ಪ್ರತಿಭಟಿಸಬೇಡಿ ಅಂತ ಹೇಳಿದ್ದಾರೆ, ಎಲ್ಲ ಆಗೈತೆ. ಆದರೆ ಇವತ್ತು ಸ್ಪಷ್ಟ ಉತ್ತರನ ಅವರೇ ಅಧಿಕಾರಿಗಳು ಬಂದು 11 ಗಂಟೆಗೆ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೀವಿ, ಇವತ್ತು ಅಲ್ಲೇ ಕೊಡ್ತಾರೆ. ದಯಮಾಡಿ ಅದೆಲ್ಲ ಆಯಿತು ಸರ್, ಅವೆಲ್ಲ ಆಯಿತು. 6 ವರ್ಷದಿಂದ ಇದನ್ನು ಓಪನ್ ಮಾಡೋಕ್ಕಾಗಿಲ್ಲ. ಜನ ಎಲ್ಲ ಎದ್ದು ಬಿದ್ದು ಅಂತ ಓಡಾಡ್ತಿದ್ದಾರೆ ಸರ್. ಇದೇನಂತಂದರೆ ಅವರ ಒಂದು ಕಾರ್ಯವೈಖರಿ ಬಗ್ಗೆನೇ ಇವತ್ತಿನ ದಿನ ಎಲ್ಲ ಪ್ರತಿಭಟನೆ ಎಲ್ಲ ಆಗೈತೆ. ಇವತ್ತು ಮಂದ ಚರ್ಮ ಆಗೈತೆ. ಯಾವುದೇ ಸರ್ಕಾರ ಇದು ಅದು ಅಂತಲ್ಲ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಲೇಟ್ ಆಗಿದ್ರು ಸಹ ಕೆಲಸನೂ ಚೆನ್ನಾಗಿಲ್ಲ ಅನ್ನೋಂಥದ್ದೆಲ್ಲ ಮಾಹಿತಿ ಜನಗಳಿಗೆ ಗೊತ್ತಾಗೈತೆ. ಇಂಜಿನಿಯರ್ ಬಾಯಲ್ಲೂ ಸಹ ಬಂದೈತೆ. ಇದು ವಿಚಾರವಾಗಿ ಇವತ್ತಿನ ದಿನ ಎಲ್ಲ ಪ್ರತಿಭಟನೆ ನಾವು ಮಾಡ್ತೀವಿ ಸರ್. ಅಲ್ಲ, ನಮ್ಮ ಬಡವರು ಮಕ್ಕಳು ಜೀವಕ್ಕೆ ಬೆಲೆ ಇಲ್ವಂತಣ್ಣ. ಯಾರೋ ಹೋಗ್ತಿರ್ತಾರೆ, ಬಿದ್ದು ಕೈಕಾಲು ಮುರ್ಕೊಂಡ್ರೆ ಪಾಪ ತಂದೆ ತಾಯಿ ಎಷ್ಟು ಆಸೆಗಣ್ಣಿನಿಂದ ಬೆಳೆಸಿರ್ತಾರೆ ಮಕ್ಕಳನ್ನ. ಹೌದು, ಇವತ್ತಿನ ದಿನ ಜೀವನ ಕೈ ಹಿಡಿಕೊಂಡು ಎಲ್ಲ ರೈತಾಪಿ ವರ್ಗದವರು ಮಕ್ಕಳು ಮತ್ತು ಈ ಭಾಗದಲ್ಲಿ ಓಡಾಡ್ತಕ್ಕಂಥ ಈ ಭಾಗದಲ್ಲಿ ಎಲ್ಲ ಗಾಡಿಗಳು ಇವತ್ತಿನ ದಿನ ಓಡಾಡುವಂತಾಗೈತೆ. ಮತ್ತು ಮುಂದೆ ಅನಾಹುತ ದಿನವೂ ಭಯ. ಯಾಕೆ ಅಂತಂದರೆ ಇದು ಭಾರಿ ಕ್ರಿಟಿಕಲ್ ಜಾಗ, ಯಾರಿಗೂ ಗೊತ್ತಾಗೋದಿಲ್ಲ ಈಗಾಗಲೇ ಆಗೈತೆ ಅನ್ನೋಂಥದ್ದು. ಮತ್ತೆ ಆಗುತ್ತೆ. ಅದನ್ನು ಇವತ್ತಿನ ದಿನ ಸರಿಪಡಿಸ್ಬೇಕು ಅಂತಲೇ ಹೇಳಿ ಈ ಜನಪ್ರತಿನಿಧಿಗಳಿರಲಿ ಅಧಿಕಾರಿಗಳಿರಲಿ ಅವರೆಲ್ಲರ ವಿರುದ್ಧ ಇವತ್ತು ನಾವು ಪ್ರತಿಭಟಿಸ್ತೀವಿ ಸರ್. ನಮ್ಮ ಬ್ರಿಡ್ಜನ್ನು ಸರಿ ಮಾಡಿಕೊಡೋದಕ್ಕೆ ಅಥವಾ ಜನರಿಗೆ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಅನಿಸುತ್ತೆ. ಪಾಪ ಬಡವ್ರ ಮಕ್ಕಳು ಬಿದ್ದು ಎದ್ದು ಸತ್ಕೊಂಡು ಇದ್ರ ಮೇಲಿಂದ ಓಡಾಡಬೇಕು. ಅದಕ್ಕೋಸ್ಕರ ಮೊದಲಿಂದನೂ ಅವ್ರಿಗೆ ನಾವು ಟಚ್ಚಲ್ಲಿದ್ದು ಅವ್ರಿಗೆ ಯಾವಾಗಲೂ ಹೇಳ್ತಾರೋ ಶೋಲ್ಡ್ರ್ ಮಣ್ಣೆ ಆಗ್ತಿರಲ್ಲ, ವೀಡಿಯೋ ಡೈಲಿ ವಾರಕ್ಕೊಂದ್ಸರಿ ಡೈಲಿ ಒಂದ್ಸರಿ ಕಳಿಸುವೆ, ಆಕ್ಸಿಡೆಂಟ್ ಆದಾಗೆಲ್ಲ ಕಳಿಸುವೆ. ಅವ್ರು ರೆಸ್ಪಾನ್ಸ್ ಕೊಡ್ತಾರೆ. ಈ ಒಂದು ವಾರದಿಂದ ಫೋನ್ ಎತ್ತಲ್ಲ ಇಂಜಿನಿಯರ್ಸ್ಗಳು, ಯಾವ ಇಂಜಿನಿಯರ್ಸ್ಗಳು ಫೋನ್ ಎತ್ತಲ್ಲ. ನಾವೇ ಒಂದು ಪ್ರತಿಭಟನೆ ಮಾಡೋಣ ಕೆಲಸ. ಆವಾಗ ರೋಡು ಕೆಲಸ ಎಲ್ಲ ರೆಡಿಯಾಗಿದೆ, ಯಾಕೆ ಓಪನ್ ಮಾಡ್ತಾಯಿಲ್ಲ? ರೋಡ್ ರೆಡಿಯಾಗಿದೆ, ಟೆಸ್ಟಿಂಗ್ ಆಗಿದೆ, ಎಲ್ಲ ಮಾಡಿದ್ದಾರೆ. ರಿಪೋರ್ಟ್ ಬರಬೇಕು ಅಂದರು, ಬಂದಾಗಿದೆ ಅಂತಂದರು. ಈಗ ಬಂದಿಲ್ಲ, ಇನ್ನೂ ರಿಪೋರ್ಟ್ ಮಾಡಿ ಬಂದ ಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಟೆಸ್ಟಿಂಗ್ ಮಾಡೋದೇನಿಲ್ಲ, ಕಣ್ಣಿಗೆ ಕಾಣ್ತಿದೆಯಲ್ಲ, ಮಧ್ಯಕ್ಕೆ ಹಿಂಗೆ ಇಳಿದೋಗ್ಬಿಟ್ಟಿದೆ ಅದು. ಸರ್, ನೀವು ಟೆಕ್ನಿಕಲ್, ನಾವು ಟೆಕ್ನಿಕಲ್ ಅಲ್ಲ. ದೇ ಆರ್ ದ ಟೆಕ್ನಿಕಲ್ ಪೀಪಲ್ ಸರ್. ಅವರಲ್ಲಿ ಇಂಜಿನಿಯರ್ ನಾವು ಕಣ್ಣಲ್ಲಿ ಹೇಳ್ತೀವಿ. ಅದು ನೋಡಿ ನೀವು ಅದು ನೋಡುವಾಗ ನಿಮಗೆ ಅದು ಸರಿ ಇದೆ ಅಂತ ಅನ್ಸುತ್ತಾ? ಅದಕ್ಕೆ ಅಂತಲೇ ಒಂದು ಟೆಕ್ನಿಕಲ್ ಇದೆ. ಆ ರಿಪೋರ್ಟ್ನ ತಗೊಳ್ದೇ ಮಾಡೋಕ್ಕಾಗಲ್ಲ. ಅವ್ರು ತಗೊಂಡೇ ತಾನು ಮಾಡಬೇಕಾಗಿದ್ದು, ಇಲ್ಲಾಂದ್ರೆ ಡಿಸ್ಪಾಯಿಂಟ್ ಮಾಡಬೇಕಾಯ್ತು. ಅವರು ಮಾಡಿಲ್ಲ. ಅದಕ್ಕೂ ಈಗ ಒಂದು ಪ್ರತಿಭಟನೆ ಹಮ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡಿದ್ದೀವಿ. ರೋಡ್ ಬಂದ್ ಮಾಡೋಣ. ಈಗ ಎಷ್ಟು ವರ್ಷದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀರಾ? 6 ವರ್ಷದಿಂದಲ್ಲ ಸರ್. ಯಾರು ಸರ್ ಊಟ ಹೊಡಿಯೋ? 6 ವರ್ಷ ಆಗಿಲ್ಲ. ಇದು 6 ವರ್ಷ ಆಯ್ತು. ಇದು ಮಾಡಿ ಒಂದು ನಿಮಿಷ ರೋಡ್ ಮಾಡಿ ಕಿಡಿದು ಈಗ ಹೆಚ್ಚು ಕಡಿಮೆ 2-3 ವರ್ಷದಿಂದ ಸತತ 2-3 ವರ್ಷದಿಂದ ಸರ್ ಅಣ್ಣ ಸುಮ್ಮನಿರು 2-3 ವರ್ಷದಿಂದ ಸತತ ಹೋರಾಟ ಮಾಡ್ತಾನೆ ಇಂಜಿನಿಯರ್ಗೆ ಮತ್ತು ಈ
ಕಾಂಟ್ರಾಕ್ಟರ್ಗೆ ಪ್ರತಿದಿನವೂ ಟಾರ್ಚರ್ ಕೊಡ್ತಾನೇ ಇವೆ, ಆದರೂ ಅವ್ರು ಕೇರ್ ಮಾಡ್ತಾಯಿಲ್ಲ. 6 ವರ್ಷದಿಂದ ಇದು ರೋಡ್ ಹಿಡಿದುತ್ತವಿಂದ ಮಕ್ಕಳು ಕರ್ಕೊಯ್ಕೆ ಎಡಗೈಲಿ ಒಂಥರ ಅದ ಹೂವಿನ ಮಗ್ಗು ಥರ ತಗೋವಾಗ ಆ ಥರ ಕರ್ಕೋವಾಗ ಪರಿಸ್ಥಿತಿ ಬಂದಿದೆ. ಇಲ್ಲ ಅಂದರೆ ಭಾರಿ ಡೇಂಜರು. ಸಾವೇ ಪ್ರತಿದಿನವೂ ಸಾವು ನಡೀತಾ ಇದೆ. ಅಧಿಕಾರಿಗಳು ಆರಾಮಾಗಿ ಕಾರಲ್ಲಿ ಬರ್ತಾರೆ, ಕಾರಲ್ಲಿ ಹೋಯ್ತಾರೆ. ಈ ಭಾಗದ ಜನಗಳಿಗೆ ಸ್ಪೆಷಲ್ ಅನ್ನೋದು ಅಂದಲ್ಲಿ ಎಲ್ರಿಗೂ ಕಾರ್ ಕೊಡಿಸ್ಬಿಡ್ಲಿ, ನಾವು ಆರಾಮಾಗಿ ಹೋಗ್ತೀವಿ. 2 ವೀಲರಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮಳೆ ಬಂದರೆ ಕೆಳಗಡೆ ಇಳಿಸಿದ್ರೆ ಬೀಳಬೇಕು, ಬಿದ್ದು ಸಾಯ್ಬೇಕಷ್ಟೇ. ಆವಾಗ ಅವ್ರಿಗೆ ತೃಪ್ತಿ. ಇಲ್ಲ ಅದೇ ಕಾರ್ಗಳು ನಮಗೆ ಕೊಡಿಸ್ಬಿಡಿ, ಅವ್ರು ಎಷ್ಟು ದಿನ ನಿಧಾನಕಾರ ಕೆಲಸ ಮಾಡಲಿ ಅಷ್ಟೇ. ಅಲ್ಲ 220 ಕೋಟಿ ಖರ್ಚು ಮಾಡೋರೆ, ಕಾರ್ ಕೊಡಿಸ್ಬೋದಿತ್ತಲ್ಲ ಅವರಿಗೆ. ಹೌದು, ಅದೇ ಈ ಭಾಗ ಜನ ಕೊಡಿಸ್ಬಿಡಿ, ಎಲ್ರಿಗೂ ಮನೆಗೆ ಬರೋಂಥ ಕಾರ ಅನುದಾನದಲ್ಲಿ. ಸಮಸ್ಯೆ ಏನು ಗೊತ್ತಾ, ಅವ್ರಿಗೆ ಟಾರ್ಗೆಟ್ ರೀಚ್ ಆಗಿಲ್ಲ. ಇಷ್ಟು ಜನ ಸಾಯ್ಬೇಕು ಅಂತದೆ, ಇಷ್ಟು ಜನ ಕಾಲ್ ಮುರ್ಕೋಬೇಕು, ಇಷ್ಟು ಜನ ಕೈ ಕಳ್ಕೋಬೇಕು ಅಂತ ಐತೆ. ಟಾರ್ಗೆಟ್ ರೀಚ್ ಆದ್ಮೇಲೆ ರಸ್ತೆ ರೆಡಿ ಮಾಡಿ. ಇನ್ನೂ ಟಾರ್ಗೆಟ್ ರೀಚ್ ಆಗಿಲ್ಲ ಅವ್ರದ್ದು. 6 ವರ್ಷದಿಂದ ಈಗ ಹೆಚ್ಚು ಕಮ್ಮಿ ಕಂಪ್ಲೀಟ್ ಆಗಿಲ್ಲ. ಒಂದು 50 ಜನ ಕೈ ಕಾಲು ಮುರ್ಕೊಂಡವ್ರೆ. ಒಂದು 15ರಿಂದ 20 ಸ್ಪಾಟ್ ಆಗವೆ. ಸ್ಪಾಟಲ್ಲೇ ಸತ್ತಿರೋರು. ಇವ್ರಿಗೆ ಇನ್ನೂ ಟಾರ್ಗೆಟ್ ರೀಚ್ ಆಗಿಲ್ಲ ಅನ್ನಿಸ್ತದೆ, ಅದಕ್ಕೆ ಲೇಟ್ ಮಾಡ್ತಾರೆ. ಏನು ತೊಂದರೆ ಇಲ್ಲಿ ಆಕ್ಸಿಡೆಂಟ್ ಬದುಕದ ಡೌಟು. ಕೈ ಕಾಲು ಮುರ್ಕೊಂಡ್ರೆ ಅವರೆಲ್ಲ ಪುಣ್ಯಾತ್ಮರು ಅಷ್ಟೇ. ಇಲ್ಲಿ ನಿಜ ಅದೇ ಇಲ್ಲಿ ಸ್ಟ್ರೈಟ್ ಬರ್ತಾರೆ ಸರ್, ಸ್ಟ್ರೈಟ್ ಬರ್ತಾರೆ, ಬಂದಂಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ಬದುಕೋ ಡೌಟ್ ಅವರು. ಇಲ್ಲಿ ಬಂದ್ರೆ ಅಂತ ಫುಲ್ ಫ್ಲಾಟೇ ಅವರು. ಅಲ್ಲ ಇಷ್ಟೊಂದು ಈಸಿಯಾಗಿ ಹೇಳ್ತಾ ಇದ್ದೀರಲ್ಲ ಪ್ರತಿದಿನ ಸರ್, ಡೈಲಿ ಪ್ರತಿದಿನ ನಡೀತಾ ಇರೋದು. ಇಲ್ಲಿ ಎಷ್ಟು ಅಂತ ಅಂದ್ರೆ ಒಂದು ಗಾಡಿಯಿಂದ ಒಂದು ಗಾಡಿ ಪಾಸ್ ಆಗಲ್ಲ. ಆಂಬುಲೆನ್ಸ್ ಅಲ್ಲಿ ಬರೋಣ ಅಲ್ಲೇ ಸಾಯೋದು, ಸ್ಕೂಟರ್ ವೀಲರ್ ಬರೋಣ ಅಲ್ಲೇ ಬಿದ್ದು ಸಾಯೋದೆ. ಇದೇ ಕೆಲಸ ಆಗ್ತಾರೆ ಡೈಲಿ. ಅಂದರೆ ಬೆಳಿಗ್ಗೆ ಎದ್ದು ವ್ಯವಸಾಯ ಮಾಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದವರು ಬೆಳಿಗ್ಗೆ ಯಾರ್ದಾವದ್ದು ಅಂತ ಬೈದಲ್ಲಿ ಕಾಯ್ತಾವ್ರೆ. ಅದೇ ಪ್ರಾಬ್ಲಮ್ ಆಗಿರೋದು ಇವಿ. ಸರ್ ಇಲ್ಲಿಂದ ಬರ್ತಾರೆ ರೋಡಿಂದ, ಯಾವ ಊರಲ್ಲಿ ಆಗಲ್ಲ ಅನಾಹುತ. ಸ್ಟ್ರೈಟ್ ಇಲ್ಲಿಂದ ನಾಮಣ್ಣ ಬರ್ತಾರೆ, ಇಲ್ಲ ಈ ರೋಡಲ್ಲಿ ಆಗಷ್ಟು ಯಾವ ಊರಲ್ಲಿ ಆಯ್ಕಲ್ಲ ಅನಾಹುತ. ಬಂದರೆ ಬದುಕದೇ ಡೌಟು. ಗ್ರಾಮಸ್ಥರ ಮಾತು, ಪ್ರತಿದಿನವೂ ಕೂಡ ನಾವು ಒಂದಲ್ಲ ಒಂದು ಅಪಘಾತವನ್ನು, ಸಾವನ್ನು ನೋಡಿಕೊಂಡು ಇವತ್ತಿನ ದಿನವನ್ನು ಆರಂಭಿಸುವಂಥ ಒಂದು ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ. 220 ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂಥ ಸೇತುವೆ ಇದೀಗ ಕಳಪೆಯಾಗಿ ಬಿದ್ದಿರುವಂಥದ್ದು. ಇದುವರೆಗೂ ಕೂಡ ಜನರ ಉಪಯೋಗಕ್ಕಾಗಿ ಆ ಸೇತುವೆಯನ್ನು ಓಪನ್ ಮಾಡಿಕೊಡೋದಕ್ಕೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ಆದಷ್ಟು ಬೇಗ ಈ ಸೇತುವೆಯನ್ನು ದುರಸ್ತಿ ಮಾಡಿ ನಮಗೆ ಬಳಕೆಗೆ ಓಪನ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ಗ್ರಾಮಸ್ಥರ ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.